ಹೆಂಗೆ ಇದೆಲ್ಲ? ಲೇ, ನೀವಿಬ್ರು ಸೇರ್ಕೊಂಡು ನಮ್ ಕಿವಿ ಮೇಲೆ ಹೂವ ಇಡ್ತಿದ್ದೀರಾ ಹೆಂಗೆ? ಏನೇ ಹಂಗಂದ್ರೆ? ಅಂದ್ರೆ ನೀವಿಬ್ರು ಕಿತ್ತಾಡೋದ್ ನೋಡಿದ್ರೆ ಹಾವು ಮುಂಗ್ಸಿ ಅನ್ಕೋಬೇಕು, ಆದ್ರೂ ಒಬ್ರನ್ನೊಬ್ರು ಬಿಟ್ ಕೊಡೋದೇ ಇಲ್ವಲ್ಲ. ಇವಳು ಅವನ ಜೊತೆ ಜಗಳಾಡಿ ಅಸೈನ್ಮೆಂಟ್ ಬರೆಯೋದಂತೆ, ಅವ್ನು ಇವಳ ಜೊತೆ ಜಗಳಾಡಿ ಲೆಕ್ಚರರ್ ಮುಂದೆ ಫುಲ್ ಸಪೋರ್ಟ್ ಮಾಡೋದಂತೆ. ಆದಿ ಹಾಗೆಲ್ಲ ಮಾತಾಡ್ತಾನೆ ಅಂತ ನನಗೂ ಗೊತ್ತಿರ್ಲಿಲ್ಲ ಕಣ್ರೆ. ನಿಮ್ ತರನೇ ನನ್ಗೂ ಶಾಕ್ ಆಗಿದೆ ಕಣ್ರೆ. ಹಾಗಾದ್ರೆ ನನ್ಗೆ ಯಾಕೋ ಇದು ಅದೇ ಅನಿಸ್ತಿದೆ ಅಲ್ವೇನೆ ವಿದ್ಯಾ? ಅದು ಡೌಟೇ ಇಲ್ಲ. ಏನ್ರಿ ಅದು? ನಾನು ಅವತ್ತೇ ಹೇಳಿದ್ದೆ ನಿನ್ಗೆ ಆದಿಗ್ ನಿನ್ ಮೇಲ್ ಮನ್ಸಿದೆ ಅಂತ, ನೀನೇ ನಂಬ್ಲಿಲ್ಲ. ಕಾವ್ಯ, ಸುಮ್ನೆ ಹೋಗು. ಪ್ರೀತಿ ಅಂದ್ರೆ ಹಂಗೆ ಕಣೆ, ನಾವ್ ಪ್ರೀತಿಸೋರ್ಗೆ ನಾವ್ ಬೈಬೋದು, ಬೇರೆಯವ್ರು ಏನಾದ್ರು ಹೇಳಿದ್ರೆ ತಡ್ಕೊಳಕ್ಕಾಗಲ್ಲ. ಅವ್ನ್ ಮನ್ಸ್ ಮಾಡಿದ್ರೆ ಬರೀ ಶಮಿತಾ ಪರವಾಗೆ ಮಾತಾಡ್ಬೋದಿತ್ತು, ಆದ್ರೆ ಅದ್ಬಿಟ್ಟು ನಿನ್ ಬಗ್ಗೆನೂ ಇಷ್ಟು ಕಾಳಜಿ ಮಾಡ್ತಿದ್ದಾನೆ ಅಂದ್ರೆ ಸಮಥಿಂಗ್ ಇದೆ ಅಂತ. ಏಯ್ ನಿನ್ನ ಏನೇ ಶಮಿತಾ ನೀನು? ಲಕ್ಷ್ಮಿನ ಒಂದ್ ನಿಮಿಷನೂ ಬಿಟ್ಟು ಇರೋದೇ ಇಲ್ವಲ್ಲೇ? ಏನೋ ಒಂದ್ ನೆಪ ಹೇಳ್ಕೊಂಡು ಬರ್ತಾನೇ ಇರ್ತೀಯಲ್ಲ. ಶಟ್ ಅಪ್! ನಾನ್ ಮಾತಾಡ್ತಿರೋದು ಇವಳ ಹತ್ರ. ನೋಡ್ ಶಮಿತಾ, ನೀನ್ ಜಗಳ ಮಾಡೋದಕ್ಕೆ ಬಂದಿರೋದಾಗಿದ್ರೆ ದಯವಿಟ್ಟು ಹೋಗು. ನಾನ್ ಜಗಳ ಮಾಡೋ ಮೂಡಲ್ಲಿಲ್ಲ. ಹೊರಟೋಗು. ಹೊರಟೋಗು. ಏನ್ ಹಾರಾಡ್ತಾ ಇದ್ಯಾ? ಇವತ್ತು ನಾನು ಅದಿ ಮನ್ಸ್ ಮಾಡಿದಿದ್ರೆ ನಿನ್ನ ಈ ಕಾಲೇಜಿಂದ ಆಚೆ ಹಾಕ್ಬೋದಿತ್ತು. ಆದ್ರೆ ಹೋಗ್ಲಿ ಪಾಪ ಅಂತ ಬಿಟ್ಟಿದ್ದೀವಿ. ನೀನು ಆ ದಿನ ಇಂಪ್ರೆಸ್ ಮಾಡ್ಬೇಕು ಅಂತಾನೆ ಅಸೈನ್ಮೆಂಟ್ ಬರ್ಕೊಂಡು ಬಂದಿದ್ಯಾ ಅಂತ ನನ್ಗೆ ಚೆನ್ನಾಗಿ ಗೊತ್ತು ಕಣೆ. ಇಂಥ ಚೀಪ್ ಟಿಕ್ಸ್ ಎಲ್ಲ ಇಟ್ಕೋಬೇಡ, ಅಂತ ಥಾಟ್ಸ್ ಕೂಡ ನಿನಗೆ ಬರಬಾರ್ದು. ಏನು ನಮ್ಮ ಹುಡ್ಗಿಗೇನು ಅದೇ ಕೆಲಸ ನೋಡು, ಯಾವಾಗ್ಲೂ ಆದಿ ಹಿಂದೆ ಮುಂದೆ ನೀನ್ ಇರ್ತೀಯಾ ಅಥವಾ ಇವಳು ಇರ್ತಾಳ? ಲಕ್ಷ್ಮಿ ಏನ್ ಆದಿ ಹಿಂದೆ ಬಿದ್ದಿಲ್ಲ, ಅಷ್ಟಿದ್ರೆ ಅವನ್ನ ಕಂಟ್ರೋಲಲ್ಲಿ ಇಟ್ಕೋ. ಲಕ್ಷ್ಮಿಗೆ ಹೇಳಕ್ ಬರ್ಬೇಡ. ಏಯ್, ಇದೇ ಆವಾಜ್ ಆದಿಗೆ ಹಾಕಿ ಲಕ್ಷ್ಮಿನ ಮಾತಾಡಿಸ್ಬೇಡ ಅಂತ ಹೇಳು, ಆಗುತ್ತಾ? ಲಕ್ಷ್ಮಿ ಹಿಂದೆ ಬಿದ್ದಿರೋದು ಆದಿ, ಅವನಿಗೆ ಮನ್ಸಾಗಿದೆ. ಶಟ್ ಅಪ್. ಬಾರೆ, ಇವಳೊಬ್ಳು ಅವಾಗ ಸೈಲೆಂಟ್ ಆಗಿ ಹೋಗ್ತಾಳೆ. ಅಮೃತವ್ರೆ, ನನಗೆ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇದೆ, ಜಾಸ್ತಿ ಟೈಮ್ ಏನು ತಗೊಳ್ಳಲ್ಲ, 5 ನಿಮಿಷ ಅಷ್ಟೇ, ಮುಗಿಸ್ಕೊಂಡು ಹೋಗೋಣವಾ? ಪರವಾಗಿಲ್ಲ. ನಿಮ್ಗೇನು ಬೇಜಾರಿಲ್ಲ ತಾನೇ? ನಿಮ್ಗೆ ಏನಾದರೂ ಅರ್ಜೆಂಟ್ ಇದ್ರೆ ಬೇಕಾದ್ರೆ ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡಿ ಆಮೇಲೆ ವಾಪಸ್ ಬರ್ತೀನಿ. ಇಲ್ಲ ಹಾಗೇನಿಲ್ಲ, ಬನ್ನಿ ಹೋಗೋಣ. ಪರವಾಗಿಲ್ಲ, ಬನ್ನಿ. ಓ, ಬರಬೇಕು ನಮ್ಮ ದಂಪತಿಗಳು ನಮ್ಮ ಶಾಲೆಗೆ. ನಿಮಗೆ ಸ್ವಾಗತ ಸುಸ್ವಾಗತ ಅತ್ತಿಗೆಯವರೇ. ಅಮೃತವ್ರೆ, ನಾನು ನಿಮ್ಗೆ ಹೇಳಿದ್ನಲ್ಲ, ನನ್ನ ಫ್ರೆಂಡು ಕನ್ನಡ ಮಾಸ್ಟರ್ ಮೋಹನ್. ನೀವು ಹೇಳಿದ್ರಾ? ಏನು ಅತ್ತಿಗೆಯವರೇ, ಆ ದಿನ ನಿಮಗೆ ದೂರವಾಣಿ ಕರೆ ಮಾಡಿರ್ಲಿಲ್ವಾ? ದೂರವಾಣಿ? ಫೋನ್ ಕಾಲ್ ನೀವು ಮಾಡಿದ್ರಾ? ಯಾವಾಗ? ಒಳ್ಳೆ ಸರಿ ಹೋಯ್ತಲ್ಲ ಗಿಳಿಯ, ನಾನೀಗ ಒಳ್ಳೆ ಅಡಕತ್ರಿಲ್ ಸಿಕ್ಕಿರೋ ಅಡಕೆ ಥರ ಆಗ್ಬಿಟ್ಟಿದ್ದೀನಿ. ನೀನೇ ಹೇಳಪ್ಪ. ಅದೇ ಅಮೃತವ್ರೆ, ನಾನು ಅವತ್ತು ಫೋನಲ್ಲಿ ಮಾತಾಡಬೇಕಾದ್ರೆ ಫೋನ್ ಕಿತ್ಕೊಂಡು ಮಾತಾಡಿದ್ನಲ್ಲ. ಓ, ನೆನಪಾಯ್ತು. ಹಾಯ್ ಮೋಹನ್ ಅವರೇ, ನಮಸ್ಕಾರ. ಒಳ್ಳೆ ಹತ್ತು ಕರೆದು ಔತಣ ಮಾಡಿಸ್ಕೊಂಡ ಹಾಗೆ ಪುರಸಭೆಗೆ ಉರುಳು ಸೇವೆ ಮಾಡಿ ಪುರಸ್ಕಾರ ಮಾಡಿಸ್ಕೊಂಡಂಗಾಯ್ತು. ಏನಂದ್ರಿ? ಏನಿಲ್ಲ ಬಿಡಿ. ಅತ್ತಿಗೆಯವರೇ, ತೀರ್ಥರೂಪರು ಏನು ಮಾಡ್ಕೊಂಡಿದ್ದಾರೆ? ನೀವು ಯಾವ ಸ್ವಾಮೀಜಿ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ. ಸ್ವಾಮೀಜಿ ಬಗ್ಗೆ ಕೇಳಲೇ ಇಲ್ವಲ್ಲ ಅತ್ತಿಗೆ? ನಿಮ್ಮ ತೀರ್ಥರೂಪರ ಬಗ್ಗೆ ಕೇಳಿದ್ದು. ತೀರ್ಥರೂಪ ಅಂದರೆ ತಂದೆಯವರು. ತೀರ್ಥರೂಪ ಅಂದರೆ ಯಾವುದೋ ಸ್ವಾಮೀಜಿ ಹೆಸರು ಅಂದ್ಕೊಂಡೆ. ಅಪ್ಪ ಮೌನ, ನಿನ್ನ ಶಬ್ದಕೋಶಕ್ಕೆ ಒಂದು ದೊಡ್ಡ ನಮಸ್ಕಾರ. ಅಮೃತವ್ರಿಗೆ ಇವ್ನು ಮಾತಾಡೋದು ನಮ್ಮ ಸ್ಕೂಲ್ ಮಕ್ಕಳಿಗೆ ಕೆಲವು ಸಲ ಗೊತ್ತಾಗಲ್ಲ. ಬನ್ನಿ ಹೋಗೋಣ. ಬರ ಮೌನ. ಬಂದೆ. ಉತ್ತಮ ಜೋಡಿ ಪಾರಿತೋಷಿಕ ಇವ್ರಿಗೇನೆ.
ಏನಾಯ್ತು ಗಿರಿ? ಲಕ್ಷ್ಮಿ ಎಲ್ಲಿದ್ದಾಳಂತೆ? ಕಾಲೇಜಲ್ಲಿ ಇರ್ತಾಳಮ್ಮ. ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ. ಆದಿಗೆ ಫೋನ್ ಮಾಡೋ. ಇಬ್ಬರು ಕ್ಲಾಸಲ್ಲಿ ಇರ್ತಾರಮ್ಮ, ಇಬ್ಬರು ನಂಬರು ಸ್ವಿಚ್ ಆಫ್ ಬರ್ತಾ ಇದೆ. ಅದಿ ನಿನ್ಗೇನಾದ್ರೂ ಬೇಕಾ ಅಥವಾ ಬರೀ ಕಾಫಿ ಸಾಕಾ? ಲೋ, ಆಗ್ಲಿಂದ 3 ಸಲ ಹೇಳಿದ್ದೀನಿ ಕಾಫಿ ತಗೋಬಾ ಗುರು, ಸಾಕು. ಯಾಕೋ ಮೆಮೊರಿ ಲಾಸ್ ಆದಂಗಿದೆ ಅಣ್ಣಂಗೆ. ಥೋ, ಹಂಗಲ್ಲ ಕಣೋ. ಅವಾಗಲೇ ಆರ್ಡರ್ ಮಾಡುವಾಗ ಆ ಎಣ್ಣೆಕ್ಲ ಗ್ಯಾಂಗ್ ಇದ್ರು. ಅವ್ರಿಗೆ ಡಿಮ್ಯಾಂಡಿಗೆ ಬೇಕಾಗಿರೋದು ಈ ಕ್ಯಾಂಟೀನಲ್ಲಿ ಸಿಗಲ್ಲ ಅಂತ ಆಗಲೇ ಕೇಳಿ ಸುಮ್ಮನಾಗಿದ್ದು. ಹೋಗ್ಲಿ, ಅವ್ರಿಗೆ ಫೋನ್ ಮಾಡಿ ಎಲ್ಲಿದ್ದಾರೆ ಕೇಳಪ್ಪ. ಶಿಟ್, ಏನಾಯ್ತು? ಲೋ, ಕ್ಲಾಸಲ್ಲಿ ಫೋನ್ನ ಸೈಲೆಂಟ್ ಹಾಕಕ್ಕೆ ಹೋಗಿ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೆ ಕಣೋ. ಸ್ವಿಚ್ ಆನ್ ಮಾಡೋದೇ ಮರ್ತೋದೆ. ಅಯ್ಯೋ, ನಂದು ಸೈಲೆಂಟಲ್ಲಿದೆ. ಹಲೋ ಅಪ್ಪ. ಆದಿ, ಕಾಲೇಜಲ್ಲಿದೆಯೇನೋ? ಹ್ಞೂ ಅಪ್ಪ. ಏನು ವಿಷಯ? ಆಸ್ಪತ್ರೆಗೆ ಹೋಗಿದ್ರಾ? ಅಲ್ಲೇ ಇದ್ದೀನಿ. ಏನಾಯ್ತಪ್ಪ? ಈಸ್ ಎವ್ರಿಥಿಂಗ್ ಓಕೆ? ಲಕ್ಷ್ಮಿ ಎಲ್ಲಿ? ಏನು? ಲಕ್ಷ್ಮಿನ ಇಮಿಡಿಯೇಟ್ ಆಗಿ ಇಲ್ಲಿ ಕರ್ಕೊಂಬಾ. ವಾಟ್? ನಿಮ್ಮ ತಾತ ಲಕ್ಷ್ಮಿ ಹೆಸರನ್ನೇ ಕನ್ನಡಿಸ್ತಾ ಇದ್ದಾರೆ ಆದಿ. ಅವಳನ್ನ ಆದಷ್ಟು ಬೇಗ ಕರ್ಕೊಂಬಾ. ಅವಳನ್ನ ನೋಡ್ಬೇಕನ್ನಿಸ್ತಾ ಇದೆಯೇನೋ. ಅಪ್ಪ, ಡಾಕ್ಟರ್ಸ್ ಕೊಟ್ಟಿರೋ ಮೆಡಿಸಿನ್ಸ್ಗೆ ತಾತ ಏನೇನೋ ಹೇಳಿರ್ತಾರೆ. ನೀವು ಅದನ್ನು ಸೀರಿಯಸ್ ಆಗಿ ತಗೋಬೇಡಿ. ತಾತ ಹುಷಾರಾಗಕ್ಕೆ ಅವಳೇ ಬರಬೇಕು ಅಂತ ಏನಿಲ್ಲ. ತಾತ ಹುಷಾರಾಗ್ತಾರೆ. ಹಾಗಲ್ಲ ಆದಿ. ಅಪ್ಪ ಪ್ಲೀಸ್, ನಾನು ಅವಳನ್ನ ಕರ್ಕೊಂಡು ಬರೋಕ್ಕಾಗಲ್ಲ. ಅವಳ ಹೆಸರು ಕೇಳಿ ಕೇಳಿ ಸಾಕಾಗೋಗಿದೆ ನನಗೆ. ಆದಿ, ಆದಿ, ನಿಮ್ ತಾತ ಉಳಿಬೇಕೋ ಬೇಡವೋ? ಅಲ್ಲ ಅಜ್ಜಿ, ಅವಳು ತಾತ ಉಳಿಬೇಕು ಅಂದ್ರೆ ಲಕ್ಷ್ಮಿ ಬರಬೇಕು ಕಣೋ. ಅವಳನ್ನ ಕರ್ಕೊಂಡು ಬಾ. ಆದಿ, ನಿನಗೆಷ್ಟೇ ಕೋಪ ಸಿಟ್ಟಿದ್ರು ಇವತ್ತು ಒಂದಿನ ಅದನ್ನೆಲ್ಲ ಬಿಟ್ಬಿಡು. ನನ್ನ ತಾಳಿನ ಉಳಿಸ್ಕೊಡೋ ಆದಿ. ಅಜ್ಜಿ, ಅಜ್ಜಿ ಪ್ಲೀಸ್ ಹೇಳ್ಬೇಡಿ ಅಜ್ಜಿ. ಅಜ್ಜಿ ಅಳ್ಬೇಡಿ ಅಜ್ಜಿ. ಅವ್ರಿಗೇನಾದ್ರೂ ಆದ್ರೆ ನಾನಂತೂ ಬದುಕಿರಲ್ಲ ಕಣೋ. ಅಜ್ಜಿ ಅಳ್ಬೇಡಿ ಎಂದೆ. ಸರಿ, ಲಕ್ಷ್ಮಿನ ನಾನು ಕರ್ಕೊಂಡು ಬರ್ತೀನಿ. ಆದಿ, ನಿನ್ನನ್ನೇ ನಂಬಿದ್ದೀನಿ. ನನಗೆ ಮಾತು ಕೊಡು, ಲಕ್ಷ್ಮಿನ ಕರ್ಕೊಂಡು ಬರ್ತೀಯ ಅಂತ. ಅಳ್ಬೇಡಿ ಅಜ್ಜಿ, ಅವಳೆಲ್ಲೇ ಇದ್ರು ಕರ್ಕೊಂಡು ಬರ್ತೀನಿ. ನಿಮ್ಮೇಲೆ ಅಣ್ಣ.